ಬಿಜೆಪಿ ಕಾಲದ ಹಗರಣವನ್ನ ಹೊರತೆಗೆದಿದೆ ಕಾಂಗ್ರೆಸ್ ಸರ್ಕಾರ. ವಿವಿಧ ನಿಗಮ ಮಂಡಳಿಗಳಲ್ಲಿ ನಡೆದಿದ್ದಂತಹ ಹಗರಣವನ್ನ ಬಿಜೆಪಿಯ ಅಕ್ರಮಗಳನ್ನ ತನಿಖೆ ಮಾಡ್ತೇವೆ ಅಂತ ಅಕ್ರಮಗಳ ಹಿಂದೆ ಇದ್ದಂತಹ ಮಂತ್ರಿ ಆಗಿರಬಹುದು, ಅಧ್ಯಕ್ಷರಾಗಿರಬಹುದು, ಮುಖ್ಯಮಂತ್ರಿಗಳ ಬಗ್ಗೆ ಜನರಿಗೆ ತಿಳಿಸ್ತೀವಿ ಅಂತ ಪಣತೊಟ್ಟಿ ನಿಂತಿರುವಂತದ್ದು. ಒಂದ್ ಕಡೆ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಕಾಲದ ಹಗರಣವನ್ನ ಈಗ ಕಾಂಗ್ರೆಸ್ ಹೊರ ತೆಗೆದಿದೆ. ಪ್ರಮುಖವಾಗಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಬಿಜೆಪಿ ಕಾಲದ ಹಗರಣವನ್ನ ಹೊರತೆಗೆದಿದೆ ಕಾಂಗ್ರೆಸ್ ಸರ್ಕಾರ. ನಿನ್ನೆ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಒಂದು ಸವಾಲನ್ನ ಹಾಕಿದ್ರು. ಬಿಜೆಪಿ ಕಾಲದಲ್ಲಿ ಅಕ್ರಮಗಳನ್ನ ನಡೆಸಿರುವ ಹಗರಣಗಳನ್ನ ನಾವು ಹೊರತೆಗಿತೀವಿ, ವಿವಿಧ ನಿಗಮ ಮಂಡಳಿಗಳಲ್ಲಿ ನಡೆದಿದ್ದಂತಹ ಹಗರಣವನ್ನ ಬಿಜೆಪಿ ಅಕ್ರಮಗಳನ್ನ ತನಿಖೆ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಒಂದು ಸವಾಲನ್ನ ಹಾಕಿದ್ರು. ಅಕ್ರಮಗಳ ಹಿಂದೆ ಇದ್ದಂತಹ ಮಂತ್ರಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಜನರಿಗೆ ತಿಳಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೋವಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಹಗರಣ ನಡೆದಿತ್ತು. ಎಪಿಎಂಸಿಯಲ್ಲಿ 47 ಕೋಟಿ ರೂಪಾಯಿ ಹಗರಣ ನಡೆದಿತ್ತು. 2019ರಲ್ಲಿ ಅಂಗವಿಕಲ ಕಲ್ಯಾಣ ಇಲಾಖೆಯಲ್ಲಿ 22 ಕೋಟಿ ರೂಪಾಯಿ ಹಗರಣ ನಡೆದಿತ್ತು. ಅಂಬೇಡ್ಕರ್ ನಿಗಮದ ಕೆನರಾ ಬ್ಯಾಂಕ್ ಅಲ್ಲಿನ ಹಣ ಜೂನ್ 18ರಲ್ಲಿ 5 ಕೋಟಿ ರೂಪಾಯಿ ಹಗರಣ ಮಾಡಲಾಗಿತ್ತು. ದೇವರಾಜ ಅರಸು ನಿಗಮದಲ್ಲಿ 47 ಕೋಟಿ ರೂಪಾಯಿ ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ 10 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯಾಗಿತ್ತು. ಇನ್ನ ಕೆಐಡಿಬಿಯ ಹಣ ಸೇಲಂಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿತ್ತು. ಈ ಎಲ್ಲಾ ವಿಚಾರವನ್ನ ಈಗ ಬಿಜೆಪಿ ಕಾಲದ ಹಗರಣವನ್ನ ಹೊರ ತೆಗೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಜನರಿಗೆ ವಿವಿಧ ನಿಗಮಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ ನಡೆದಿರುವಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿಸ್ತೀವಿ. ಯಾರ್ಯಾರು ಅಕ್ರಮದ ಹಿಂದೆ ಇದ್ರು ಆ ಮಂತ್ರಿಗಳು, ಅಧ್ಯಕ್ಷರುಗಳು, ಮುಖ್ಯಮಂತ್ರಿಗಳ ಬಗ್ಗೆ ಜನರಿಗೆ ತಿಳಿಸ್ತೀವಿ ಅಂತ ಪಣತೊಟ್ಟು ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಸದನದಲ್ಲಿ ಮುಡಾ ಹಗರಣ, ವಾಲ್ಮೀಕಿ ಹಗರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೊಡಿಸೇ ತೀರಬೇಕು ಅಂತ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಈಗ ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಮುಂದಾಗಿದೆ. ಬೋವಿ ನಿಗಮದಲ್ಲಿ ಆದಂತಹ ಅಕ್ರಮ, ಎಪಿಎಂಸಿ, ಅದರ ಜೊತೆಗೆ ಅಂಗವಿಕಲ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ನಿಗಮದ ಕೆನರಾ ಬ್ಯಾಂಕ್ ಅಲ್ಲಿನ ಕೆಲವೊಂದಿಷ್ಟು ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೀಗೆ ವಿವಿಧ ನಿಗಮ ಮಂಡಳಿಗಳಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಣತೊಟ್ಟಿ ನಿಂತಂತಾಗಿದೆ ಈಗ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಹಗರಣಗಳನ್ನ ಬಯಲಿಗೆಳೆದು ಎಲ್ಲಾ ನಿಗಮಗಳಲ್ಲೂ ಕೂಡ ಆದಂತಹ ಕೋಟಿ ಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜ ಅರಸು ನಿಗಮ ಆಗಿರ್ಬೋದು, ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಕೆಡಿಬಿ ಹಣ ಆಗಿರ್ಬೋದು, ಇದು ಸೇಲಂಗೆ ಅಕ್ರಮವಾಗಿ ಹೇಗೆ ವರ್ಗಾವಣೆ ಆಯ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪಣತೊಟ್ಟಿ ನಿಂತಿದ್ದಾರೆ. ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಬಿಜೆಪಿ ಸರ್ಕಾರಕ್ಕೆ ಒಂದಾದ ನಂತರ ಒಂದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ತಡವರಿಸಿಕೊಂಡೇ ವಿಪಕ್ಷಗಳಿಗೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ರು. ಸದನದಲ್ಲಿ ಒಂದ್ ರೀತಿ ವಾಲ್ಮೀಕಿ ಕುರುಕ್ಷೇತ್ರವೇ ಕ್ರಿಯೇಟ್ ಆಗಿದೆ ಅಂತ ಹೇಳಬಹುದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಯಾರನ್ನು ಕೂಡ ರಕ್ಷಿಸಲ್ಲ, ಪ್ರತಿಪಕ್ಷದವರು ತಪ್ಪು ಮಾಡಿದ್ರೆ ಅವರನ್ನ ರಕ್ಷಿಸಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದಾದ ನಂತರ ಪ್ರಮುಖವಾಗಿ ಈಗ ಮಹರ್ಷಿ ವಾಲ್ಮೀಕಿ ಮುಡಾ ಹಗರಣ ವಿಚಾರವಾಗಿ ಒಂದ್ ಕಡೆ ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ರೆ ಸಿದ್ದರಾಮಯ್ಯನವರು ನಿನ್ನೆ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಅಕ್ರಮ, ಹಣ ವರ್ಗಾವಣೆ, ಹಗರಣ ಇವೆಲ್ಲವನ್ನ ಕೂಡ ಬಯಲಿಗೆಳಿತೀವಿ, ಜನರ ಮುಂದೆ ತಂದು ನಿಲ್ಲಿಸ್ತೀವಿ ಅಂತ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿಜೆಪಿ ವಿರುದ್ಧ ತಮ್ಮ ಸಮರವನ್ನ ಸಾರ್ತಾರೆ ಅಂತ.